ನಡೆದಾಡುವ ದೇವರನ್ನ ಪಲ್ಲಕ್ಕಿಯಲ್ಲಿ ಹೊತ್ತು ಹೊರಗಡೆ ತರ್ತಿರುವಂಥದ್ದು. ಆಗಲೇ ಪಲ್ಲಕ್ಕಿ ಹೋದಂಥ ಸಂದರ್ಭದಲ್ಲೇ ಅನುಮಾನ ನಮಗೆ ಕಾಡಿತ್ತು. ಖಂಡಿತವಾಗ್ಲೂ ಏನೋ ಎಡವಟ್ಟುಗಳಾಗಿದೆ ಒಳಗಡೆ ಅನ್ನುವಂಥದ್ದು. ಈಗ ಆ ಪಲ್ಲಕ್ಕಿನಲ್ಲಿ ಸ್ವಾಮೀಜಿಗಳನ್ನು ಕೂಡಿಸ್ಕೊಂಡು ಹೊರಗಡೆ ತರುವಂಥ ದೃಶ್ಯಾವಳಿಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ನಿಜಕ್ಕೂ ಮನ ಕಲಕುವಂಥ ದೃಶ್ಯಾವಳಿಗಳಿವು. ಯಾಕಂದರೆ ಇಲ್ಲಿ ತನಕ ಡಾಕ್ಟ್ರುಗಳಿಗೆ ಚಾಲೆಂಜ್ ಮಾಡಿಬಿಟ್ಟಿದ್ರು ಸ್ವಾಮಿಗಳು. ಏನಂದರೆ ಯಾವ ಸಂದರ್ಭದಲ್ಲಿ ಕಣ್ಣು ಮುಚ್ಚುತ್ತಾರೋ ಅಂದರೂ ಕೂಡ ಥಟ್ಟನೆ ಕಣ್ಣು ತೆರೆಯುವಂಥದ್ದು. ಇಲ್ಲ ಯಂತ್ರಗಳ ಆಧಾರದ ಮೇಲೇ ಉಸಿರಾಡ್ತಾರೆ ಅನ್ನುವಂಥ ಸಂದರ್ಭದಲ್ಲೂ ಕೂಡ ಯಂತ್ರಗಳ ಗೊಡವೆನೇ ಬೇಡ ಅಂತೇಳಿ ಸ್ವಾಮೀಜಿ ಉಸಿರಾಡೋದ್ರ ಮುಖಾಂತರ ತಮ್ಮ ಪವಾಡ ತೋರಿಸಿದ್ದು. ಇದೇನು ಸಾಮಾನ್ಯ ಸಂಗತಿನೇ ಇದು. ಸೊ ಇಂಥ ಸಂದರ್ಭದಲ್ಲಿ ನಾವೀಗ ನೋಡ್ತಾ ಇದ್ದೀವಿ. ಸಿದ್ಧಗಂಗಾ ಮಠದಿಂದ ನೇರ ದೃಶ್ಯಾವಳಿಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪಲ್ಲಕ್ಕಿನಲ್ಲಿ ಶ್ರೀಗಳನ್ನು ಹಳೆಯ ಮಠದಿಂದ ಕರೆತರಲಾಗ್ತಾ ಇದೆ. ಅದರ ನೇರ ದೃಶ್ಯಾವಳಿಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ನಾವು ನೋಡ್ತಾ ಇದ್ದೀವಿ ಪಲ್ಲಕ್ಕಿನಲ್ಲಿ ಸ್ವಾಮೀಜಿಗಳನ್ನು ಹಳೆಯ ಮಠದಿಂದ ಈ ಹೊರಗಡೆ ಕರೆತರುವಂಥ ಕೆಲಸ ಕಾರ್ಯಗಳಾಗ್ತಾ ಇದೆ. ನಾವು ನೋಡ್ತಾ ಇದ್ದೀವಿ ಸಿದ್ಧಗಂಗಾ ಮಠದಿಂದ ನೇರ ದೃಶ್ಯಾವಳಿಗಳನ್ನು ನಿಮ್ಮ ಎದುರುಗಡೆಗೆ ತೋರಿಸ್ತೀವಿ. ಆಗಲೇ ಒಬ್ಬರು ಮಹಿಳೆ ಮಾತಾಡುವಂಥ ಸಂದರ್ಭದಲ್ಲಿ ಭಾಳ ಒಳ್ಳೆ ಮಾತನ್ನು ಹೇಳಿದ್ರು. ಏನಂತಂದರೆ ಅಜ್ಜಾರು ತಾಯ್ತಾ ಬರ್ಕೊಡೋದು ಮಾತ್ರ ಅಲ್ಲ, ಏನಂದ್ರೆ ನಮ್ಮ ಜೊತೆ ದೇವ್ರ ಥರ ಇದ್ದರು ಅಂತ. ಈ ಸ್ವಾಮೀಜಿ ಪೂಜೆ ಮುಗಿಸ್ಕೊಂಬಂದು ಹೊರಗಡೆ ಬಂದಾದ ಮೇಲಿಂದ ತಾಯ್ತಾ ಬರೆಯುವಂಥದ್ದಿದೆಯಲ್ಲ, ದಿನನಿತ್ಯ 100, 500, 600 ತಾಯ್ತಾ ಬರ್ಕೊಡೋದು. ಅಂದರೆ ಮಕ್ಕಳುಗಳಿಗೆ ಕಟ್ಟೋಕ್ಕೆ ಅದು ಏನೋ ಸಮಸ್ಯೆಗಳಿದೆ ಅಂತಂದರೆ ತಾಯ್ತಾ ಬರ್ಕೊಡುವಂಥದ್ದು. ಇದನ್ನು ಸ್ವಾಮೀಜಿ ನೋಡ್ತಾ ಇದ್ದೀವಿ ನಾವು. ಮುಖ ಕೂಡ ಕಾಣ್ತಾ ಇದೆ, ತುಂಬ ಸ್ಪಷ್ಟವಾಗಿ ಮುಖ ಕಾಣ್ತಾ ಇದೆ. ನಾವು ನೋಡ್ತಾ ಇದ್ದೀವಿ ಸ್ವಾಮೀಜಿಗಳನ್ನು ಹಳೆಯ ಮಠದಿಂದ ಹೊರಗಡೆಗೆ ತರ್ತಾ ಇದ್ದಾರೆ. ಬಹಳಷ್ಟು ಜನ ಭಕ್ತರು ಅವರ ದರ್ಶನವನ್ನು ಮಾಡಿ ಕಣ್ತುಂಬಿಕೊಳ್ತಾ ಇದ್ದಾರೆ. ಜೊತೆಗೆ ನಿಂತಲ್ಲೇ ನಮಸ್ಕರಿಸೋದ್ರ ಮುಖಾಂತರ ಅವರಿಗೆ ಗೌರವ ನಮನಗಳನ್ನು ಸಲ್ಲಿಸ್ತಾ ಇದ್ದಾರೆ. ನಾವು ತೋರಿಸ್ತಾ ಇದ್ದೀವಿ ಸಿದ್ಧಗಂಗಾ ಮಠದಿಂದ ನೇರ ದೃಶ್ಯಾವಳಿಗಳನ್ನು. ಹಳೆಯ ಮಠದಿಂದ ಹೊಸ ಮಠದ ಕಡೆಗೆ ಈಗ ಸ್ವಾಮೀಜಿಯವರನ್ನು ಕರೆತರಲಾಗ್ತಾ ಇದೆ ಪಲ್ಲಕ್ಕಿಯ ಮುಖಾಂತರ. ನಾವು ನೋಡ್ತಾ ಇದ್ದೀವಿ ನೇರ ದೃಶ್ಯಾವಳಿಗಳನ್ನು ನಿಮ್ಮ ಎದುರುಗಡೆಗೆ ಇಡ್ತಾ ಇದ್ದೀವಿ. ದಿನನಿತ್ಯ ಇಷ್ಟಲಿಂಗದ ಪೂಜೆ ಅಂತಂದರೆ ಅದು ಏನು ಇಷ್ಟವೋ ಸ್ವಾಮೀಜಿಗಳಿಗೆ. ಅದರಲ್ಲೂ ಏನು ಅಂತಂದರೆ ಯಾರಾದರೂ ಈ ಕಿರಿಯ ಶ್ರೀಗಳು ಬಂದು ಆಸ್ಪತ್ರೆಯಲ್ಲಿ ಇಷ್ಟಲಿಂಗ ಪೂಜೆ ಅಂದರೆ ಸಾಕು, ಮಲಗಿದ್ದಂಥ ಸ್ವಾಮೀಜಿಗಳು ಕೂಡ ಥಟ್ಟನೆ ಕಂಡು ಬಿಡ್ತಾ ಇದ್ರು. ಸೊ ಅಷ್ಟರ ಮಟ್ಟಿಗೆ ಇಷ್ಟಲಿಂಗ ಪೂಜೆ ಅಂತಂದರೆ ಅವರಿಗೆ ಅಷ್ಟೊಂದು ಆಸೆ. ಅವರಿಗೆ ಪೂಜೆ ಮಾಡಬೇಕು ಅಂತಂದರೆ ಅದರಲ್ಲೇ ಮಗ್ನರಾಗಿಬಿಡ್ತಾ ಇದ್ರು. ಜೊತೆಗೇನೆಂದರೆ ಈ ಮಠದ ಈ ಭಕ್ತರ ಮನೆಗಳಿಗೆ ಆವಾಗವಾಗ ಭೇಟಿ ಕೊಡುವಂಥದ್ದು, 3 ಹೊತ್ತು ಇಷ್ಟಲಿಂಗ ಪೂಜೆ ಮಾಡುವಂಥದ್ದು, ಮಕ್ಕಳಿಗೆ ಪ್ರಾರ್ಥನೆ ಹೇಳ್ಕೊಡುವಂಥದ್ದು, ಜೊತೆಗೇನೆಂದರೆ ಮಠಕ್ಕೆ ಬರುವಂಥ ಭಕ್ತರ ಜೊತೆಗೆ ಮಾತನಾಡೋದು. ಸೊ ಇದೆಲ್ಲ ಮಾಡಿ ಕೊನೆಗೆ ಟೈಮ್ ಸಿಕ್ಕಂಥ ಸಂದರ್ಭದಲ್ಲಿ ಬರೀ ತಾಯ್ತಾ ಬರೆಯುವಂಥದ್ದೇ ಅವರ ಕಾಯಕ ಆಗೋಗ್ಬಿಟ್ಟಿತ್ತು. ನಿತ್ಯ 4-5 ಗಂಟೆ ಮಾತ್ರ ನಿದ್ರೆ ಮಾಡ್ತಾಯಿದ್ರು ಸ್ವಾಮೀಜಿ. ಇಲ್ಲ ಅಂತಂದರೆ ಏನಾದರೂ ಒಂದು ಕೆಲಸದಲ್ಲಿ ಅವರು ಕಾರ್ಯ ನಿರ್ವಹಿಸ್ತಾ ಇದ್ರು, ಏನಾದರೂ ಒಂದು ಕೆಲಸದಲ್ಲಿ ಅವರು ತಮ್ಮನ್ನು ತಾವು ಮರೆತು ಬಿಡ್ತಾ ಇದ್ರು. ಸೊ ಅಂಥ ಒಂದು ಅಪರೂಪದ ಸ್ವಾಮೀಜಿ. ನೀವು ಎಷ್ಟೊತ್ತಿಗಾದರೂ ಮಲಗಲಿ, ಬೆಳಗ್ಗೆ 4 ಗಂಟೆಗೆ ಅವ್ರು ಹೇಳಲೇಬೇಕು. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಇಷ್ಟಲಿಂಗದ ಪೂಜೆಯನ್ನು ಮಾಡಲೇಬೇಕು. ಇದು ಸ್ವಾಮೀಜಿಯ ನಿತ್ಯದ ಕಾಯಕ. ಸಾವಿರದ 1973 ದಿನಗಳನ್ನು ಜ್ಞಾಪಿಸ್ಕೊಳ್ಳೇಬೇಕು. ಆ ಸಂದರ್ಭದಲ್ಲಿ ಇಡೀ ಬರ ಈ ಜಿಲ್ಲೆಯನ್ನು ಆವರಿಸ್ಕೊಂಡ್ಬಿಟ್ಟಿತ್ತು.
ಒಂದು ಚೂರು ಕೂಡ ಈ ಕೂಳು ನೀರು ಇಲ್ಲ ಅಂಥ ಒಂದು ಸ್ಥಿತಿ. ಅಂಥ ಸಂದರ್ಭದಲ್ಲಿ ಸ್ವಾಮೀಜಿ ಯಾರ್ಯಾರ ಭಕ್ತರು ಬರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಗಂಜಿ ಹಾಕಿ ಅವ್ರನ್ನ ಸಲಹುವಂಥ ಕೆಲಸ ಮಾಡಿದ್ದಿದೆಯಲ್ಲ, ಅದು ಪ್ರತಿದಿನ ನೂರಾರು ಬಡವರಿಗೆ ರಾಗಿ ಕೊಡ್ತಾಯಿದ್ರು, ಮಕ್ಕಳನ್ನು ಬದುಕಿಸಿದ್ರು, ರೈತರನ್ನು ಸಾಕಿದ್ರು. ಇದು ಬಹಳ ಗಮನಿಸಬೇಕಾದಂಥ ಸಂಗತಿ. ಯಾವ್ಯಾವ ಮಕ್ಕಳು ಓದ್ತಾ ಇದ್ವು ಅನ್ನುವಂಥ ಪ್ರಶ್ನೆ ಇದೆಯಲ್ಲ, ಇದಕ್ಕೆ ಈ ಉತ್ತರ ಕೊಡೋದೇ ಬಹಳ ಕಷ್ಟ. ಯಾಕಂದರೆ ಯಾರಾದರೂ ಮಕ್ಕಳು ಬೇಕಾಗಿರಲ್ಲ, ಮಕ್ಕಳನ್ನ ಹೆತ್ತು ಬಿಟ್ಟಿರ್ತಾರೆ, ಅಂಥ ಮಕ್ಕಳುಗಳನ್ನು ನೇರವಾಗಿ ತಗೊಂಬಂದು ಇಲ್ಲಿ ಮಠದ ಮುಂದುಗಡೆಗೆ ಅದನ್ನು ಮಲಗಿಸಿ ತಂದೆ ತಾಯಿಗಳು ಹೋಗಿರುವಂಥ ಉದಾಹರಣೆಗಳಿದೆ. ಅವ್ರು ಯಾರೂ ವಾಪಸ್ ಬಂದಿಲ್ಲ ಮತ್ತೆ. ಅಂಥ ಮಕ್ಕಳುಗಳನ್ನು ಕೂಡ ಸಾಕಿದ್ದಾರೆ. ನಾವು ತುಂಬ ಬಡವರು, ನಾವು ಭಾಳ ದೀನದಲಿತರು, ತುಂಬ ಬಡತನ ಇದೆ ನಮಗೆ, ಮಕ್ಕಳು ಓದ್ಸೋಕ್ಕಾಗ್ತಿಲ್ಲ ಅನ್ನುವಂಥ ಮಕ್ಕಳನ್ನು ಕೂಡ ಬೆಳೆಸಿದ್ದಾರೆ. ನೋಡಿ ಮಕ್ಕಳು ಅಳ್ತಿರೋದನ್ನು ನೋಡ್ತಾ ಇದ್ದೀರಿ. ಇದಕ್ಕಿಂತ ಜೀವನ ಸಾರ್ಥಕತೆ ಇನ್ನೇನಿದೆ ಹೇಳಿ? ಗ್ರೇಟ್. ನಿಜವಾದ ಒಬ್ಬ ಸಮಾಜ ಸೇವೆ ಮಾಡುವಂಥವರ ನಿಜವಾದ ಸಾರ್ಥಕತೆ ಅಂದರೆ ಇದೇನೇ. ಈ ಸತ್ತು ಬದುಕೋದು ಅಂತಾರಲ್ಲ, ಖಂಡಿತವಾಗಲೂ ಇದೆ ನೋಡಿ. ಇವರು ಖಂಡಿತವಾಗಲೂ ಏನು ಅಂತಂದರೆ ಇದು ಈ ದೈಹಿಕವಾಗಿ ಮಾತ್ರ ಇವರು ದೂರ ಆಗುವಂಥದ್ದು. ಆದರೆ ಸದಾ ಜೀವಂತವಾಗಿರುವಂಥ ಮಹಾಚೇತನ, ಮಹಾಚೈತನ್ಯ, ಅದ್ಭುತವಾದಂಥ ಒಂದು ಆತ್ಮ, ತುಂಬ ಸ್ಟ್ರಾಂಗ್ ಆತ್ಮ ಅಂತಂತಂದರೆ ಅದು ನಮ್ಮ ನಡೆದಾಡುವ ದೇವರು. ಸಾವಿರಾರು ಮಕ್ಕಳನ್ನು ತಪೋವನದಂಥ ರೀತಿಯ ಮಠವನ್ನು, ಇಷ್ಟಲಿಂಗ ಪೂಜೆಯನ್ನು ಬಿಟ್ಟು ಹೋಗಲಿಕ್ಕೆ ಸಿದ್ಧಗಂಗಾ ಶ್ರೀಗಳ ಆತ್ಮ ಆ ಪರಮಾತ್ಮನ ಜೊತೆಗೆ ಎಷ್ಟು ಹೋರಾಟ ಮಾಡ್ತಾ ಗೊತ್ತಿಲ್ಲ. ಪದೇ ಪರಮಾತ್ಮ ಕರೆಯೋದು, ಇವರು ಅದನ್ನು ತಿರಸ್ಕರಿಸೋದು, ನಾನು ಬರಲ್ಲ ಅಂತ. ಹೀಗಾಗಿಯೇ ನಿರಂತರವಾದಂಥ ಹೋರಾಟ ನಡೀತು. 111ನೇ ವಯಸ್ಸಿಗೆ ಈ ರೀತಿಯ ಹೋರಾಟವನ್ನು ನಡೆಸಿ ಅದನ್ನು ಅರಗಿಸ್ಕೊಳ್ಳುವಂಥದ್ದೇನು ಸಾಮಾನ್ಯ ಸಂಗತಿನ? ಅದನ್ನು ಶ್ರೀಗಳು ಮಾಡಿ ತೋರಿಸಿದ್ರು. ಅದು ಭಾಳ ಗಮನಿಸಬೇಕಾದಂಥ ಸಂಗತಿ. ನೀ ನನ್ನ ಸೇರಲೇಬೇಕು ಅನ್ನುವಂಥ ಪರಮಾತ್ಮ, ಇಲ್ಲ ನಾನು ಸೇರಲ್ಲ, ಯಾಕಂದರೆ ನನಗೆ ಮಠ ಮಕ್ಕಳೇ ನನಗೆ ಇಂಪಾರ್ಟೆಂಟು ಅಂತ ಹೇಳುವಂಥ ಸ್ವಾಮೀಜಿ. ಸೊ ಅಂತೂ ಈ ದೇವರಿಬ್ಬರ ಜಗಳ ಇದೆಯಲ್ಲ, ಈ ಜಗಳ ಈ ಜಗದ ಈ ಯುಗದ ರೋಚಕ ನೋಡಿ. ಅದಕ್ಕೆ ಮಕ್ಕಳುಗಳು ಅಳ್ತಾ ಇರುವಂಥದ್ದು. ತಮ್ಮ ತಂದೆನ ಕಳ್ಕೊಂಡಂಥ ಸಂದರ್ಭದಲ್ಲಿ, ತನ್ನ ಗುರುವನ್ನು ಕಳ್ಕೊಂಡಂಥ ಸಂದರ್ಭದಲ್ಲಿ ಮಕ್ಕಳು ಹೆಂಗೆ ರೋಧಿಸ್ತಾರಲ್ಲ, ಹಾಗಾಗಿ ಅದೇ ರೀತಿ ರೋದನೆ ಮಾಡ್ತಾ ಇದ್ದಾರೆ. ಇಷ್ಟಲಿಂಗ ಪೂಜೆ ಮಾಡುವಂಥ ಸ್ವಾಮೀಜಿ, ಆ ಇಷ್ಟಲಿಂಗ ಪೂಜೆಯ ದಿವಸ ಅಂದರೆ ಶಿವನಿಗೆ ಬಹಳ ಪ್ರಿಯವಾಗಿರುವಂಥ ದಿವಸ ಅಂತಂದರೆ ಅದು ಸೋಮವಾರ. ಆ ಸೋಮವಾರವೇ ಅವರು ತಮ್ಮ ದೇಹತ್ಯಾಗ ಮಾಡ್ಯಾರ ನೋಡಿ. ಇದು ಬಹಳ ಗಮನಿಸಬೇಕಾದಂಥ ಸಂಗತಿ. ಅದಕ್ಕೆ ಡಾಕ್ಟ್ರ್ ಹೇಳ್ತಾ ಇದ್ರು, ನಾವೆಲ್ಲ ಅವರನ್ನು ಬದುಕಿಸ್ತಾ ಇರುವಂಥದ್ದು ಒಂದು ಅದ್ಭುತವಾದಂಥ ಶಕ್ತಿ ಅವರನ್ನು ಬದುಕಿಸ್ತಾ ಇದೆ, ನಾವೇನಿದ್ರು ನಿಮಿತ್ತ ಮಾತ್ರ ಅನ್ನುವಂಥ ಮಾತು. ಬೇಕಾದಂಥ ಸಂದರ್ಭದಲ್ಲಿ ಸಾವನ್ನು ಪಡೆಯುವಂಥ ಶಕ್ತಿ ಅವರಿಗಿದೆ, ಬೇಡ ಅನ್ನುವಂಥ ಸಂದರ್ಭದಲ್ಲಿ ಸಾವನ್ನು ಧಿಕ್ಕರಿಸುವಂಥ ಶಕ್ತಿ ಅವರಿಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರಲ್ಲ ವೈದ್ಯರು. ನಿಜವಾದ ಮಾತು. ಹೀಗಾಗಿಯೇ ಸೋಮವಾರ ದಿವಸವೇ ದೇವರ ಕಡೆಗೆ ಪಯಣ ಬೆಳೆಸಿದಂಥ ಒಂದು ದಿನ ಇದು. ಬಹಳ ಗಮನಿಸಬೇಕಾದಂಥ ಸಂಗತಿ ಇದು. ಬನ್ನಿ, ಜಯಮೃತ್ಯುಂಜಯ ಸ್ವಾಮೀಜಿಗಳು ಆಗಲೇ ಮಾತಾಡ್ತಾ ಇದ್ರು, ನಮ್ಮ ಲೈನಲ್ಲಿದ್ದಾರೆ. ಸ್ವಾಮೀಜಿ ನನ್ನ ಧ್ವನಿ ಕೇಳ್ತಾ ಇದೆಯಾ? ಸ್ವಾಮೀಜಿ ನನ್ನ ಧ್ವನಿ ಕೇಳ್ತಾ ಇದೆಯಾ? ಸ್ವಾಮೀಜಿ ಜಯಮೃತ್ಯುಂಜಯ ಸ್ವಾಮಿಗಳ ಸಂಪರ್ಕ ಕಳೆದು ಹೋಗಿದೆ. ಮತ್ತೆ ಅವರ ಜೊತೆಗೆ ನಾನು ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಶರಣರ ಗುಣವನ್ನು ಮರಣದಲ್ಲಿ ಕಾಣು ಅನ್ನುವಂಥ ಒಂದು ಮಾತಿದೆ. ಬಹಳಷ್ಟು ಜನ ಹುಟ್ಟಿರೋದು ಯಾಕೆ ಅಂತ ಗೊತ್ತಿರಲ್ಲ, ಸಾಯ್ತಿರೋದು ಯಾಕೆ ಅನ್ನುವಂಥದ್ದು ಕೂಡ ಗೊತ್ತಿರಲ್ಲ. ಹಾಗೆ ಹುಟ್ಟಿದವರು ಭಾಳ ಜನ ಇದ್ದಾರೆ, ಸತ್ತಿರುವಂಥವರು ಭಾಳ ಜನ ಇದ್ದಾರೆ. ಅವ್ರನ್ನ ಜಗತ್ತು ನೆನಪು ಕೂಡ ಇಟ್ಕೊಂಡಿರಲ್ಲ. ಆದರೆ ಹುಟ್ಟಿಗೊಂದು ಕಾರಣ, ಸಾವಿಗೊಂದು ಕಾರಣ, ಅವೆರಡು ಸಂದೇಶಗಳನ್ನು ಬಿಟ್ಟು ಹೋಗಿರುವಂಥ ಮಹಾನ್ ಜೀವಿ ಅಂತಂತಂದರೆ, ಮಹಾನ್ ಆತ್ಮ ಅಂತಂದರೆ ಸಿದ್ಧಗಂಗಾ ಶ್ರೀಗಳು. ಹುಟ್ಟಿನಿಂದ ಅವ್ರಿಗೆ ಗೊತ್ತಿತ್ತು ಏನಂದರೆ ಏನಾದರೂ ಒಂದು ಸಮಾಜದಲ್ಲಿ ಸೇವೆ ಮಾಡಬೇಕು ಅಂತ. ಪ್ರತಿಯೊಂದು ತಮ್ಮ ಊರನ್ನ ಕಂಡಂಥ ಸಂದರ್ಭದಲ್ಲಿ, ಬರಗಾಲವನ್ನು ಕಂಡಂಥ ಸಂದರ್ಭದಲ್ಲಿ, ತಂದೆ ತಾಯಿಗಳನ್ನು ಕಂಡಂಥ ಸಂದರ್ಭದಲ್ಲಿ, ಅಮ್ಮ ಊಟ ಮಾಡೋದ್ರಿಂದ ಹಿಡಿದು, ನಾನು ಆಗಲೇ ಒಂದು ಉದಾಹರಣೆ ಕೊಡ್ತಾ ಇದ್ದೆ. ತಾಯಿ ಊಟ ಮಾಡುವಂಥ ಸಂದರ್ಭದಲ್ಲಿ ಮಗ ತುಂಬ ಹಠ ಮಾಡಿದರೆ, ತುಂಟತನ ಮಾಡಿದರೆ, ಅವರಮ್ಮ ಹೇಳ್ತಾ ಇದ್ರಂತೆ, ಹಿಂಗೆಲ್ಲ ಮಾಡಿದರೆ ಕೈಲಾಸದಲ್ಲಿ ಶಿವ ನಿನಗೆ ಸ್ಥಾನ ಕೊಡಲ್ಲ ಅಂತ. ಆವಾಗ ಮಗ ಸುಮ್ಮನೆ ತಿಂತಾ ಇದ್ರಂತೆ ನೋಡಿ, ಪುಟ್ಟ ಹುಡುಗನಾಗಿದ್ದಂಥ ಸಂದರ್ಭದಲ್ಲಿ. ಅಂದರೆ ಹುಟ್ಟಿಗೊಂದು ಕಾರಣ ಇರುತ್ತೆ, ಸಾವಿಗೊಂದು ಕಾರಣ ಇರುತ್ತೆ. ಆದರೆ ಅದರ ನಡುವಿನ ಇದೆಯಲ್ಲ, ಮಧ್ಯದ ನಾಟಕ ಇದೆಯಲ್ಲ, ಬಹಳಷ್ಟು ಜನ ಬಣ್ಣ ಹಚ್ಚದನೇ
ಜೊತೆಗೆ ಏನು ಅಂತಂದರೆ ಈ ಬೇರೆಯವ್ರನ್ನ ಹಾಳು ಮಾಡಿಕೊಂಡು ಇದೇ ರೀತಿ ನಾಟಕ ಆಡೇನೆ ಜೀವನ ಸಾಗಿಸ್ಬಿಡ್ತಾರೆ. ಆದರೆ ಅದು ಯಾವುದರ ಸೋಂಕೇ ಇಲ್ಲದೆ ಸಮಾಜ ಸೇವೆಯೇ ನನ್ನ ಗುರಿ, ವಿದ್ಯಾದಾನವೇ ಒಂದು ಮಹಾದಾನ ಅಂತ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟು ಹೋಗಿರುವಂಥವ್ರು ಅಂತಂದರೆ ಶಿವಕುಮಾರ ಸ್ವಾಮಿಗಳು.